ಇನ್ನು ರಾಜಕೀಯ ಅಂದ್ರೇ ಅವಕಾಶಗಳ ಆಟ. ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೆ ಅಲ್ಲೆಲ್ಲಿ ಬೆಳಿಬೇಕು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡಿದ್ರು. ನೊಂದವರ ಪಕ್ಷ ನಮ್ಮದು, ಯಾರ್ಯಾರು ನೊಂದಿದ್ದೀರೋ ನಮ್ಮಲ್ಲಿ ಬನ್ನಿ ಅಂತ. ಯಾರಿಗಿದು ಆಹ್ವಾನ? ಕಾಂಗ್ರೆಸ್ನಲ್ಲಿ ಮಂತ್ರಿಗಿರಿ ಸಿಗದವರಿಗೆ ಆಹ್ವಾನ. ನೊಂದವರ ಪಕ್ಷ, ನೋವಿನಲ್ಲಿರುವವರಿಗೆ ಸ್ಪಂದಿಸುವವರ ಪಕ್ಷ, ಜನಪರ ಶಕ್ತಿಯನ್ನು ಬೆಳೆಸುವುದಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇನೆ. ಕುಮಾರಸ್ವಾಮಿ ಅವರ ಆಹ್ವಾನ ಇದು, ಕೇಳಿಸ್ಕೊಳ್ಳಿ. ಜನ ನೋವಲ್ಲಿದ್ದಾರೆ, ಹೇಳಿದ್ದಾರೆ. ಬಹಳ ಜನ ಮಂತ್ರಿಗಳಾಗಿದೆ. ಇಲ್ಲ, ನಮ್ಮ ಮನಸ್ಸಿಗೆ ನೋವಾಗಿದೆ, ಆಘಾತ ಆಗಿದೆ, ಮಾತು ಕೊಟ್ಟಿದ್ರು, ಮಾತಿನ ಪ್ರಕಾರ ನಡ್ಕೊಳ್ಳಿಲ್ಲ ಅಂತಕ್ಕಂಥ ನೀನು ಹೇಳ್ತಾರೆ. ಪಾಪ ನೋವಾಗಿರತಕ್ಕಂಥದ್ದು ನಾನು ಗಮನಿಸಿದ್ದೀನಿ. ಬಹುಶಃ ಆ ನೋವನ ಒಂದು ಪರಿಹಾರಕ್ಕೆ ಮುಂದಿನ ದಿನಗಳಲ್ಲಿ ಅವರೇ ನಮ್ಮ JDS ನ ಸಂಪೂರ್ಣ ಮುಗಿಸ್ತೀನಿ ಅಂತಾರೆ. JDS ನ ಮುಗಿಸೋದೇ ನನ್ನ ಮೊದಲನೇ ಕಾರ್ಯಕ್ರಮ ಅಂತ ಹೇಳಿ ಬಹುಶಃ ಕಾಂಗ್ರೆಸ್ ಮುಗಿಸ್ತಕ್ಕಂಥದ್ದಕ್ಕೆ ಆ ನೋವಿರ್ತಕ್ಕಂಥ ಒಂದು ಮಾತು ಹೇಳಿ. JDS ಪಕ್ಷ ಯಾವಾಗ್ಲೂ ನೊಂದವರಿಗೆ, ನೋವಿರ್ತಕ್ಕಂಥವ್ರಿಗೆ, ಸಮಸ್ಯೆಗಳಿದ್ದಂಥವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಪಕ್ಷ ಇದೆ. ಆದ್ರೆ 2013 ನಂತರ ಕೆಲವು ಟೀಮ್ಗಳು ನನ್ನಿಂದಲೇ ಬೆಳೆದ್ರಲ್ಲ, ಅವರುಗಳು ಕೆಲವರಿಗೆಲ್ಲ ಬ್ರೈನ್ ವಾಶ್ ಮಾಡ್ತಾ ಹೋದ್ರು. ನನ್ನ ಬಗ್ಗೆ ಬಹಳ ಆತ್ಮೀಯತೆ ಇದ್ದಂಥವ್ರನ್ನ ಕೂರಿಸ್ಕೊಂಡು ಬ್ರೈನ್ ವಾಶ್ ಮಾಡಿ ನನ್ನ ಜೊತೆಲಿ ಸಹಪಾಠಿಗಳಾಗಿದ್ರು. ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂತ ಜನಪರವಾದಂತ ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ಒಂದು ಶಕ್ತಿ ಏನ್ ಬೆಳಿಬೇಕಲ್ಲ, ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಾ ರೀತಿ ಸಹಕಾರ ಕೊಡ್ತಕ್ಕಂಥದ್ದು, ಮುಕ್ತವಾದ ಮನಸ್ಸಿನಲ್ಲಿ ಇರ್ತಕ್ಕಂಥವ್ರಿಗೆ ಆಹ್ವಾನ ಕೊಡ್ಲಿಕ್ಕೆ ತಯಾರಿ. ಮುಂದಿನ ದಿನಗಳಲ್ಲಿ ಬಹುಶಃ ಚುನಾವಣೆಯ ಸನ್ನಿಹಿತಗಳು ಬಂದಾಗ ಈಗಾಗಲೇ ನನಗೆ ಗೊತ್ತಿದೆ, ಒಳಗಡೆ ಆಂತರಿಕವಾಗಿ ಅವರಲ್ಲಿ ಯಾವುದೇ ರೀತಿಯಲ್ಲಿ ವಿಶ್ವಾಸ ಇಲ್ಲ, ವಿಧಿ ಇಲ್ಲದೆ ಅನಿವಾರ್ಯವಾಗಿ ಅಲ್ಲಿ ಇವತ್ತೇನು ಕೆಲವರು ಉತ್ತಮ ಅಂತ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ, ಅನಿವಾರ್ಯವಾಗಿದ್ದಾರೆ, ಅನಿವಾರ್ಯ ವಿಧಿ ಇದೆ ಅಂತವರು ಬಹುಶಃ ಆ ಪಕ್ಷವನ್ನ ತೊರೆಯತಕ್ಕಂಥದ್ದು ದೂರ ಇಲ್ಲ. ಮುಂದಿನ ದಿನಗಳಲ್ಲಿ ಅದು ನೋಡೋಣ, ಕಾಲ ನಿರ್ಧಾರ ಮಾಡುತ್ತೆ. ಬಹಳ ಜನ ನೋಡ. ಇವತ್ತು ಕುಮಾರಸ್ವಾಮಿ ಅವರು ಸುರೇಶ್ ಬಾಬು ಅವರ ಜೊತೆಗೆಲ್ಲ ಸೇರಿಕೊಂಡು BJP ಅವರ ಜೊತೆಗೆ ಸಮನ್ವಯ ಸಭೆ ಮಾಡಿದ್ರು. ಅದು ಲಾಂಗ್ ಪೆಂಡಿಂಗ್, ಅದು ಬಹಳ ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ನೋಡಿ, ಅಲ್ಲಿ ದ್ವಿಪಕ್ಷೀಯ ಮಾತುಕತೆ ಕೂತ್ಕೊಂಡಿದ್ದಾರೆ. ಬಲಗಡೆ JDSನವರು, ಎಡಗಡೆ BJP ಅವರು. ವಿಪಕ್ಷ ನಾಯಕ R ಅಶೋಕ್ ಅವರು BJPಯ ಟೀಮ್ ಲೀಡರು, ಕುಮಾರಸ್ವಾಮಿ ಅವರು JDSನ ಟೀಮ್ ಲೀಡರು. ಸಮನ್ವಯ ಸಮಿತಿಯ ಸಭೆ, ಎರಡು ಅಜೆಂಡೆ, ಎರಡು ಚರ್ಚೆಗಳಾಗಬೇಕಾಗಿತ್ತು. ಒಂದು, ನಾಳೆಯಿಂದ JDS ಘೋಷಿಸಿದ್ದ ಪಾದಯಾತ್ರೆ ಶುರುವಾಗ್ತಾ ಇದೆ. ಡೇಟ್ ಆಮೇಲೆ ಹೇಳ್ತೀನಿ ಅಂತೇನೋ ನಿಖಿಲ್ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದರು. ಅದಾದ ನಂತರ ಚೆನ್ನಮ್ಮ ಅವರು ಸ್ವರ್ಗಸ್ಥರಾಗಿದ್ದು ಅದೆಲ್ಲ ಆಯಿತು. ನಾಳೆಯಿಂದ ಪಾದಯಾತ್ರೆ ಶುರು ಮಾಡ್ತಾರೆ. ಒಂದು ಆ ವಿಷಯ ಚರ್ಚೆ ಆಗಬೇಕಾದದ್ದು. ಇನ್ನೊಂದು, ಅಧಿವೇಶನ ಶುರುವಾಗ್ತಾ ಇದೆಯಲ್ಲ, ಯಾವ ವಿಷಯ ಎತ್ಕೋಬೇಕು, ಏನು ಹೋರಾಟ ಆಗಬೇಕು, BJP JDSನ ಕೋಆರ್ಡಿನೇಷನ್ ಹೆಂಗಿರಬೇಕು ಅನ್ನೋದರ ಚರ್ಚೆ. ಎರಡು ವಿಷಯದ ಚರ್ಚೆ. ಪಾದಯಾತ್ರೆ ನಾಳೆಯಿಂದ ಶುರು, ಬೈರಮಂಗಲದಿಂದ. ಉದ್ಘಾಟನೆ ಯಾರು ಮಾಡ್ತಾರೆ? ಕುಮಾರಸ್ವಾಮಿ ಅವರು ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ. ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡ್ತಾರೆ, R ಅಶೋಕ್ ಅವರು ಉದ್ಘಾಟನೆಯಲ್ಲಿರ್ತಾರೆ. BJP ಮತ್ತು JDS ನಾಯಕರು ಒಟ್ಟಾಗಿ ಉದ್ಘಾಟಿಸಲಿರುವ ಪಾದಯಾತ್ರೆ JDSನದು. ಶೆಡ್ಯೂಲ್ ನೋಡ್ತಾ ಇದ್ದೀರಲ್ಲಿ. ಬೈರಮಂಗಲದಿಂದ ಶುರುವಾಗುತ್ತೆ, ಬೈರಮಂಗಲ ಸರ್ಕಲ್ನಿಂದ. ಮಧ್ಯಾಹ್ನ ಜೋಗರದೊಡ್ಡಿಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ರಾತ್ರಿ ಬಿಡದಿ ಕಲ್ಯಾಣ ಮಂಟಪದಲ್ಲಿ ಹಾಲ್ಟ್ ಆಗ್ತಾರೆ, ವಾಸ್ತವ್ಯ ಮಾಡ್ತಾರೆ. ನಾಡಿದ್ದು 10ನೇ ತಾರೀಕು ಬೆಳಗ್ಗೆ ಬಿಡದಿಯಿಂದ ಶುರು ಮಾಡ್ತಾರೆ. ಮಧ್ಯಾಹ್ನ ಸಿರಿ ಕನ್ವೆನ್ಷನ್ ಹಾಲ್ನಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ರಾತ್ರಿ ಮೈಸೂರು ರಸ್ತೆ JK ಗ್ರ್ಯಾಂಡ್ನಲ್ಲಿ ವಾಸ್ತವ್ಯ. 11ನೇ ತಾರೀಕು, ಈ JK ಗ್ರ್ಯಾಂಡ್ ಅಂದರೆ ನೈಸ್ ಜಂಕ್ಷನ್ ಹತ್ರ ಇದೆ ಇದು. 11ನೇ ತಾರೀಕು ಬೆಳಗ್ಗೆ ಅಲ್ಲಿಂದ ನಡಿಗೆ ಶುರು. ಮಧ್ಯಾಹ್ನ ಫ್ರೀಡಮ್ ಪಾರ್ಕಿಗೆ ಬರ್ತಾರೆ. ಸಂಜೆ ಫ್ರೀಡಮ್ ಪಾರ್ಕ್ನಲ್ಲಿ ಸಮಾರೋಪ ಸಮಾರಂಭ ಇರುತ್ತೆ. ಇಷ್ಟು JDSನ ಪಾದಯಾತ್ರೆಗೆ BJP JDS ಒಟ್ಟಾಗಿ ಚಾಲನೆ ಕೊಡ್ತಾರೆ. ಒಂದು 4 ಹೆಜ್ಜೆ ನಡೀತಾರೆ, ಆಮೇಲೆ ನಡ್ಕೊಂಡು ಬರುತ್ತೆ. ಇದು
ಮುಡಾ ಹಗರಣವನ್ನು ವಿರೋಧಿಸಿ ಬಿ ಜೆ ಪಿಯವರು ಪಾದಯಾತ್ರೆ ಮಾಡೋದಕ್ಕೆ ಹೊರಟಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅದು ಒಪ್ಪಿಗೆ ಇರಲಿಲ್ಲ. ಅಂದರೆ ಜೆ ಡಿ ಎಸ್ ಹಾಟ್ಲ್ಯಾಂಡ್ನಲ್ಲಿ ಜೆ ಡಿ ಎಸ್ ಅತ್ಯಂತ ಪ್ರಬಲವಾಗಿರುವ ಪ್ರದೇಶದಲ್ಲಿ ಬಿ ಜೆ ಪಿಯವರ ಪಾದಯಾತ್ರೆ ಯಾಕೆ, ನಾವು ಹೋರಾಟ ಮಾಡ್ತೀವಿ ಬಿಡಿ ಅನ್ನೋ ಥರ ಇದ್ದರು ಅವರು. ಆನಂತರ ಅಮಿತ್ ಶಾ ಅವರು ಕರೆದು ಕನ್ವಿನ್ಸ್ ಮಾಡಿ ಮುಡಾ ಪಾದಯಾತ್ರೆಗೆ ಕುಮಾರಸ್ವಾಮಿ ಅವರು ಬಂದು ಹೋದರು. ಆವಾಗಿನ ಸನ್ನಿವೇಶ ಬೇರೆ, ಈಗಿನ ಸನ್ನಿವೇಶ ಬೇರೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದರೆ ಈ ಮೈತ್ರಿ ಬೇಕಾ ಬೇಡವಾ ಬಿ ಜೆ ಪಿ ಜೆ ಡಿ ಎಸ್ನವರ ಮಧ್ಯದಲ್ಲಿ ಚರ್ಚೆಗಳಿರ್ತಿದ್ವು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಜೆ ಡಿ ಎಸ್ನ ಸ್ಟ್ರಾಂಗ್ ಹೋಲ್ಡ್ ಮೇಲೆ ಕಣ್ಣಿದೆ ಅವರಿಗೆ. ಒಂದು ಕಾಲದಲ್ಲಿ ಕುಮಾರಸ್ವಾಮಿ ಅವರ ಅಕ್ಕಪಕ್ಕ ಇದ್ದವ್ರನ್ನ ಕರ್ಕೊಂಡು ಬಂದು ಮಂತ್ರಿ ಮಾಡಿ ತಮ್ಮ ಅಕ್ಕಪಕ್ಕ ಇಟ್ಕೊಂಡಿದ್ದಾರೆ. 2029 ಚುನಾವಣೆಯಲ್ಲಿ 2028 ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ತಾಕತ್ತನ್ನು ಅಫ್ಕೋರ್ಸ್ ರಾಜ್ಯದಾದ್ಯಂತ ತೋರಿಸ್ಬೇಕು, ಸರ್ಕಾರ ಮತ್ತೆ ಬರುವಂಗೆ ನೋಡ್ಕೋಬೇಕು. ಬಟ್ ಹಳೆ ಮೈಸೂರು ಭಾಗದಲ್ಲಿ ಏನು ಮಾಡ್ತಾರೆ, ಜೆ ಡಿ ಎಸ್ ಸ್ಟ್ರಾಂಗ್ ಹೋಲ್ಡ್ನಲ್ಲಿ ಏನು ಮಾಡ್ತಾರೆ ಅನ್ನೋದರ ಮೇಲೆ ರಾಜಕೀಯ ಭವಿಷ್ಯ ನಿರ್ಧಾರ ಆಗತ್ತೆ. ಈಗಿನಿಂದನೇ ತಯಾರಿ ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಹಾಗಿದ್ದಾಗ ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮುಂದುವರಿಯುವುದು ಅನಿವಾರ್ಯ. ಈ ಕೋಆರ್ಡಿನೇಷನ್ಗಳು ತುಂಬ ನೋಡ್ತೀವಿ ನಾವು ಇನ್ನು ಮುಂದೆ. ವಿಜಯೇಂದ್ರ ಅವರು ಬಂದಿರಲಿಲ್ಲ ಸಮನ್ವಯ ಸಭೆಗೆ. ನಾಳೆ ಬೈರಮಂಗಲದಲ್ಲಿ ಪಾದಯಾತ್ರೆ ಉದ್ಘಾಟನೆಗೂ ಅವರು ಇರೋದಿಲ್ಲ, ಆರ್ ಅಶೋಕ್ ಅವರು ಇರ್ತಾರೆ. ನಾನು ಕೇಳಿದೆ, ಏನು ಊರಲ್ಲಿ ಇಲ್ವಾ ವಿಜಯೇಂದ್ರ ಅವರು, ಎಲ್ಲರೂ ಹೊರಗಡೆ ಹೋಗಿದ್ದಾರಾ ಅಂದರೆ ನಮ್ಮ ರಿಪೋರ್ಟರ್ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಬಟ್ ಅನುಪಸ್ಥಿತಿ ಒಂದು ಸ್ವಲ್ಪ ಎದ್ದು ಕಾಣಿಸುತ್ತೆ. ಈ ಪಾದಯಾತ್ರೆಗೆ ಎಚ್ ಸಿ ಬಾಲಕೃಷ್ಣ ಅವರು ಪ್ರಾಯಶ್ಚಿತ್ತದ ಪಾದಯಾತ್ರೆ ಅಂದರು. ರೈತರು ಯಾರು ನಡೀತಾ ಇಲ್ಲ ಅಲ್ಲಿ, ನಾವು ಭೂಮಿ ಕೊಡೋಕ್ಕೆ ತಯಾರಿಲ್ಲ, ನಾವು ಬರೋದಿಲ್ಲ ಅಂತ ಯಾರು ರೈತರು ಏನು ಬರ್ತಿಲ್ಲ. ಬರ್ತಾ ಇರೋರೆಲ್ಲ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರು ಅಂತ 3 ಜನ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಬೆಳಗ್ಗೆ ಬಹುಶಃ 11 ಗಂಟೆಗೆ ಪ್ರಾರಂಭ ಆಗ್ಬೋದು. ಆ ಒಂದು ಪ್ರಾರಂಭಕ್ಕೆ ನಾನು ಭಾಗವಹಿಸ್ತಾ ಇದ್ದೇನೆ. ಅದರ ಜೊತೆಗೆ ಅಶೋಕ್ ಅವ್ರಿಗೂ ನಾನು ಹೇಳಿದ್ದೇನೆ, ನಾಳೆ ಅವರು ಬಂದು ಇನಾಗ್ರೇಟ್ ಮಾಡಿ ಹೋಗ್ತಕ್ಕಂಥಕ್ಕೆ ಅವ್ರಿಗೂ ಇನ್ವೈಟ್ ಮಾಡಿದ್ದೆ. ಇಲ್ಲಿ ಸರ್ಕಾರದ ನ್ಯೂನತೆಗಳಿದೆಯಲ್ಲ, ಅದನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ವಿಧಾನಸಭೆ ಕಲಾಪದಲ್ಲಿ 2 ಸದನದಲ್ಲಿ ನಾವು ಹೋರಾಟ ಮಾಡಬೇಕು, ಸರ್ಕಾರದ ವೈಫಲ್ಯಗಳು ತೆಗಿಬೇಕು ಅಂತಕ್ಕಂಥ ವಿಷಯದಲ್ಲಿ ಜಾಯಿಂಟಾಗಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಪಾದಯಾತ್ರೆ ಮಾಡಲೇಬೇಕು. ಅವರು ಪ್ರಾಯಶ್ಚಿತ ಯಾತ್ರೆ, ಅವ್ರು ಮಾಡಿದಂಥ ಪಾಪಕ್ಕೆ ಪ್ರಾಯಶ್ಚಿತ ಪಾದಯಾತ್ರೆ ಅಂತ ಯಾಕಂದ್ರೆ ನೀವು ಪ್ರಾಯಶ್ಚಿತ ಯಾತ್ರೆಗೆ ಅವ್ರು ಅಷ್ಟೊಂದು ಪ್ರಾಯಶ್ಚಿತ ಮಾಡ್ಕೊಳ್ಳೋಕ್ಕೂ ನಾವು ಅವಕಾಶ ಮಾಡಿಕೊಡ್ದೇವ್ರೆ ತಪ್ಪಾಗಲ್ವ ನಮ್ಮದು? ರೈತರು ಪಾದಯಾತ್ರೆ ಮಾಡಿದರೆ ನಾನು ಅದನ್ನು ನಮ್ಮವ್ರು ವಿರೋಧ ಮಾಡ್ತಿರ್ಲಿಲ್ಲ, ಅಥವಾ ಸಂಘಟನೆಯವ್ರು ಪಾದಯಾತ್ರೆ ಮಾಡಿದರೆ ವಿರೋಧ ಮಾಡ್ತಿರ್ಲಿಲ್ಲ. ಒಂದು ಪಕ್ಷದವರು ಯಾರು ಅದನ್ನು ಜಾರಿಗೆ ತಂದ್ರೆ ಅವರೇ ಪಾದಯಾತ್ರೆ ಮಾಡ್ತಾವ್ರೆ ಅಂತಂದರೆ ಅದಕ್ಕೆ ನಾವು ಪ್ರಾಯಶ್ಚಿತ ಯಾತ್ರೆ ಅಂತ ಕೊಟ್ಟಿದ್ದೀವಿ. ಅವ್ರು ಮಾಡಿದಂಥ ಪಾಪಕ್ಕೆ ಪ್ರಾಯಶ್ಚಿತಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ. ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೆ ಕುಮಾರಸ್ವಾಮಿ. ಯಾರು ಕೇಳಿದ್ರು ಕುಮಾರಸ್ವಾಮಿ ಅವ್ರನ್ನ, ನೀವು ಯೋಜನೆ ಮಾಡಿ ನಮಗೆ ಅಂತೇಳಿ? ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ ಇವತ್ತು ನಾನು ಮತ್ತು ಕುಮಾರಸ್ವಾಮಿಯವರು, ನಮ್ಮ ನಾರಾಯಣ ಸ್ವಾಮಿಯವರು, ನಮ್ಮ ರವಿಕುಮಾರ್ ಮತ್ತು ಜೆ ಡಿ ಎಸ್ಸಿನ ಪ್ರಮುಖರು ನಾವೆಲ್ಲ ಒಟ್ಟಿಗೆ ಸೇರಿ ಬಿಡದಿ ಅಕ್ವಿಜೇಷನ್ಗೆ ಸಂಬಂಧಪಟ್ಟಂತೆ ಬಿಡದಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂಥ, ಜೊತೆಯಲ್ಲಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ಇವತ್ತು ಮಾಡಿದಿರಿ. ನಾಳೆ ನಾನು ಕೂಡ ಸುಮಾರು 10:30ಗೆ ಬಿಡದಿಯ ಒಂದು ಇನಾಗ್ರೇಷನ್ ಏನಿದೆ, ಪಾದಯಾತ್ರೆ ಇನಾಗ್ರೇಷನ್, ನಾನು ಕುಮಾರಸ್ವಾಮಿಯವರು ಭಾಗವಹಿಸ್ತಾ ಇದ್ದೀರಿ. ಈಗಷ್ಟೇ ವಿಜೇಂದ್ರ ಅವರ ಟಿ ಪಿ ಬಂತು ನೋಡಿ. ಇವತ್ತು ಶಿಕಾರಿಪುರದಲ್ಲಿದ್ದಾರೆ, ಕ್ಷೇತ್ರದಲ್ಲಿದ್ದಾರೆ. ರಾತ್ರಿ ಬೈ ಟ್ರೈನ್ ಶಿವಮೊಗ್ಗದಿಂದ ಹೊರಟು ನಾಳೆ ಬೆಂಗಳೂರಿನಲ್ಲಿರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.